Let's go. 5 kg ಗೀ ರೈಸ್ಗೆ 3/4 ಲೀಟರ್ ಎಣ್ಣೆ. ಜಿಡ್ಡಿ ಇದೆ, ಸ್ಮೂತ್ ಆಗಿರ್ತದೆ. ಒಂದ್ಸಲ ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಅನಾನಸ್ ಹೂವು ಎಲ್ಲ ಮಿಕ್ಸು, ಪುದೀನ, ಬಟಾಣಿ, ಮೆಣಸಿನ್ಕಾಯಿ, ಖಾರಕ್ಕೆ ಖರ್ಚು ಮಾಡಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮನೇಲೇ ರೆಡಿ ಮಾಡ್ಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗಂಟ ಫ್ರೈ ಮಾಡ್ಕೋಬೇಕು. ಇದರಲ್ಲಿ 3 ಜಗ್ ಅಕ್ಕಿ ತಗೊಂಡಿದ್ದೀವಿ. ನಾವು 6 ಜಗ್ ನೀರು ಹಾಕತ್ತಿದ್ದೀವಿ. 6 ಸಾರಿ 1 5 ಹಾಕ್ತೀವಿ. ಕೆಜಿಗೆ 1 5 ನಿಂಬೆಹಣ್ಣು, ವೈಟ್ ಕಲರ್ಗೆ 1 ಅರ್ಧ ಲೀಟ್ರ್ ಹಾಲು, ಜೊತೆಗೆ ಟೇಸ್ಟು ಬರುತ್ತೆ. ನೀವು ಕಾಯಿ ಹಾರು ಹಾಕ್ಬೋದು, ಇಲ್ಲಾಂದರೆ ಕಾಯಿ ರುಬ್ಬಾರು ಹಾಕ್ಬೋದು, ಇಲ್ಲಾಂದರೆ ಹಾಲು ಹಾರು ಹಾಕ್ಬೋದು. ಅಕ್ಕಿ ತೊಳ್ಕೊಂಡಿರೋದು ಹಾಕ್ತಾಯಿದ್ದೀವಿ. ತೊಳ್ಬಿಟ್ಟು ಹಾಕ್ಬೇಕು ಅಕ್ಕಿ. ಐದು ಕೆಜಿಗೆ 1 5 ನಿಂಬೆಹಣ್ಣು, ವೈಟ್ ಕಲರ್ಗೆ 1 ಅರ್ಧ ಲೀಟ್ರ್ ಹಾಲು, ಜೊತೆಗೆ ಟೇಸ್ಟು ಬರುತ್ತೆ. ನೀವು ಕಾಯಿ ಹಾರು ಹಾಕ್ಬೋದು, ಇಲ್ಲಾಂದರೆ ಕಾಯಿ ರುಬ್ಬಾರು ಹಾಕ್ಬೋದು, ಇಲ್ಲಾಂದರೆ ಹಾಲು ಹಾರು ಹಾಕ್ಬೋದು. ಅಕ್ಕಿ ತೊಳ್ಕೊಂಡಿರೋದು ಹಾಕ್ತಾಯಿದ್ದೀವಿ. ತೊಳ್ಬಿಟ್ಟು ಹಾಕ್ಬೇಕು ಅಕ್ಕಿ. ಜೀರಾ ಸಾಂಬಾರು ಅಕ್ಕಿ, ಬಾಸುಮತಿ ಅಕ್ಕಿ 20 ನಿಮಿಷ ನೆನೆಸಿ ಇಟ್ಕೊಂಡಿರೋದು. ದಮ್ ಹಾಕ್ತಾಯಿದ್ದೀವಿ. ದಮ್ ಹಾಕುವಾಗ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಸ್ವಲ್ಪ ತುಪ್ಪ, ನಂದಿನಿ ತುಪ್ಪ ತೆಗಿತಾ ಇದ್ದೀವಿ ನೋಡಿ. ಗೀ ರೈಸ್ ರೆಡಿಯಾಗಿದೆ. ನೋಡಿ ಗೀ ರೈಸ್ ರೆಡಿ ಇದೆ, ಸ್ಮೂತಾಗಿದೆ. ಬಾಸುಮತಿ ಜೀರಾ ರೈಸು 20 ನಿಮಿಷ ನೆನೆಸ್ಬಿಟ್ಟು ಹಾಕಬೇಕು. ಮಾಮೂಲಿ ಅಕ್ಕಿ ತೊಳೆದ್ಬಿಟ್ಟು ಹಾಕ್ರೆ ಸಾಕು. ನೋಡಿ ಸ್ಮೂತಾಗಿದೆ ರೈಸು.